ಸ್ನೇಹಿತರೆ, ನಾವು ನಮ್ಮ ಒಂದು ಕಾರ್ಯಾಚರಣೆಯಲ್ಲಿ ಒಂದು 3 ಜನ ಬ್ರದರ್ ಹುಡುಕುವಾಗ ನಮ್ಮ ಒಂದು ಅಚಾನಕ್ ಆಗಿ ನಮಗೊಂದು ಅಲ್ಲೊಂದು ಅಕೇಶಿಯಾ ಮರ, ಯಾಕೆಂದ್ರೆ ಅರ್ಜುನ್ ಗಾಡಿದ ಮರ ಸಿಕ್ಕಿದೆ. ಅದು ಮೇಲ್ಕೊಟ್ಟು ಬಂದಿದ್ದೇವೆ. ಈಗ ಮತ್ತೆ ನಾವು ಕಾರ್ಯಾಚರಣೆಗೆ ಹೋಗ್ತಾ ಇದ್ದೇವೆ. 6 ಗಂಟೆಗೆ ಹೋಗಿ ಚಾ ಕುಡಿದು ಈಗ ಚಾ ಕುಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಮತ್ತೆ ಹೋಗ್ಲಿಕ್ಕೆ ನಾವು ನಮ್ಮ ತಂಡ ಜೊತೆ ಹೋಗ್ತಾ ಇದ್ದೇವೆ. ಅಕೇಶಿಯಾ ವೀಕ್ಷಕರೇ, ಇದೀಗ ಸಮಯ ಸುಮಾರು 1 ಗಂಟೆ ಹತ್ತಿರ ಆಗ್ತಾ ಬಂತು. 12:15 ಆಗಿದೆ. ಈಗ ನಮ್ಮ ತಂಡ ಅಂದರೆ ಈಶ್ವರ್ ಮಲ್ಪೆ ಮತ್ತು ತಂಡ ತಿಂಡಿಯನ್ನು ಈಗ ಮಧ್ಯಾಹ್ನ ಮುಗಿಸಿ ಈಗ ಮತ್ತೆ ಈ ಒಂದು 2ನೇ ದಿನದ ಕಾರ್ಯಾಚರಣೆಗೆ ಮುಂದಾಗ್ತಾ ಇದೆ. ನೋಡ್ಬೋದು ಆ ಒಂದು ಡ್ರೆಜ್ಜರ್ ಕೂಡ ಅಲ್ಲೇ ನಿಂತಿದೆ. ಆ್ಯಂಡ್ ದೆನ್ ಅದರ ಜೊತೆ ಇದ್ದಂಥ ಬಾರ್ಜ್ ಬಂದು ಒಂದು ಮಣ್ಣು ಏನಿತ್ತು ನೀರಿನ ಒಳಗಡೆ ತೋಡಿದಂಥ ಒಂದು ಮಣ್ಣನ್ನು ಅನ್ಲೋಡ್ ಮಾಡಲಿಕ್ಕೆ ಹೋಗಿತ್ತು. ನಾವೀಗ ತಿಂಡಿಗೆ ಹೋಗಿದ್ವಲ್ಲಾಗ ನಿಮ್ಗೆ ದೂರದಲ್ಲಿ ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದೀಗ ಅನ್ಲೋಡ್ ಮಾಡಿ ರಿಟರ್ನ್ ಬರ್ತಾ ಇದೆ. ಅದು ಬಂದ ನಂತರ ಈ ಒಂದು ಡ್ರೆಜ್ಜರ್ ಸಹ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತೆ. ವೀಕ್ಷಕರು, ಇದೀಗ ನೀವು ಗಮನಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಬಬಲ್ಸ್ ಬರ್ತಾ ಇದೆ, ಕಾಣ್ತಾ ಇರ್ಬೋದು ನಿಮಗೆ. ಆ ಒಂದು ಜಾಗದಲ್ಲಿ ಈಶ್ವರ್ ಮಲ್ಪೆ ಅವರು ಮುಳುಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆಲ್ರೆಡಿ ಈಗ ಇಲ್ಲೆಲ್ಲ ಕಾರ್ಯಾಚರಣೆಯನ್ನು ಮುಗಿಸಿದ್ರು, ಅಂದರೆ ಇಲ್ಲೆಲ್ಲ ಹುಡುಕೆ ಆಗಿದೆ. ಹಿಂದೆ ಇಲ್ಲಿ ಒಂದು ಮರದ ದಿಮ್ಮಿ ಸಹ ಸಿಕ್ಕಿತ್ತು. ಆ್ಯಂಡ್ ಅದು ಕನ್ಫರ್ಮ್ ಕೂಡ ಆಯಿತು, ಅರ್ಜುನ್ ಲಾರಿಯಲ್ಲಿದ್ದಂಥ ಒಂದು ಮರದ ದಿಮ್ಮಿ ಅಂತ. ಇನ್ನೂ ಒಂದು ವಿಡಿಯೋ ನೋಡಿದರೆ ನಿಮಗೆ ಅದು ಗೊತ್ತಾಗಿರುತ್ತೆ. ಇದೀಗ ಮತ್ತೆ ಅದೇ ಜಾಗದಿಂದ ನೋಡಿಕೊಂಡು ಈಗ ಅಲ್ಲಿಗೆ ಹೋಗಿ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದಾರೆ. ಅಂದರೆ ಅಲ್ಲಿವರೆಗೆ ಹೋಗಿ ಅಲ್ಲಿಗ ಹುಡುಕಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ಡ್ರೆಜ್ಜರ್ ಮತ್ತು ಬಾರ್ಜ್ ಕೂಡ ಅವುಗಳ ಕೆಲಸವನ್ನು ಮಾಡ್ತಾ ಇದೆ. ನೋಡಿ ನಿಮಗೆ ವೀಕ್ಷಕರೇ, ಇದೀಗ ನೋಡ್ಬೋದು. ಕೇಳಿಸಿದ್ರೆ ನಿಮಗೆ ಕೇಳಿಸ್ತು ಅಂದ್ಕೊಳ್ತೀನಿ. ಲಾರಿ ಸಿಕ್ಕಿದೆ ಅಂತ ಈಗ ಈಶ್ವರ್ ಮಲ್ಪೆ ಅವರು ಹೇಳ್ತಾ ಇದ್ದಾರೆ. ಹೇಳ್ಬಿಡಿ. ಇದೀಗ ಲಾರಿ ಸಿಕ್ಕಿದೆ ಅಂತ ಈಶ್ವರ್ ಮಲ್ಪೆ ಅವರು ಹೇಳ್ತಾ ಇದ್ದಾರೆ. ಕಟ್ಟಿದಾರಾ ಈಶ್ವರಣ್ಣ? ಕನ್ಫರ್ಮಾ? ಸಣ್ಣ ಟೈರ್ ಉಂಟು, ಈ ಟೈರ್ ಉಂಟು, ಆ ಟೈರ್ ಉಂಟು, ಕೊನೆಗೆ ವೀಕ್ಷಕರೇ, ಲಾರಿ ಈಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡ್ಬೇಕು. ಹೌದು, ಅಲ್ಲ ಹೇಳಿದಾರಲ್ಲ ಈಗ ಲಾರಿ ಚಕ್ರಗಳು 2 ಸಿಕ್ಕಿದೆ ಅಂತ. ನೋಡ್ಬೋದು. ಈಗ ನೀವು ಏನು ಈಗ ನಮ್ಮ ತಂಡದ ದೀಪ ಅವ್ರು ಏನು ಹಗ್ಗ ಇಟ್ಕೊಂಡಿದ್ದಾರೆ, ಅದು ಬಂದು ಈಗ ಲಾರಿಗೆ ಕಟ್ಟಿರುವಂಥ ಒಂದು ಹಗ್ಗ. ಇಳಿರಿ ಮೇಲ್ ಬರಲಿ. ದೀಪ ಬಾಯ್ ಹೇಳಿರಿ, ಮೇಲ್ ಬರಲಿ. ಹಗ್ಗ ಸರಿಗೆ ಜಾರಿ ಹೋದ್ರೆ ಮತ್ತೆ ಈಶ್ವರಣ್ಣ, ಈ ಟೈರ್, ಆ ಟೈರ್, ಆಕ್ಸಿಲ್ ಫುಲ್ಲು, ಆಕ್ಸಿಲ್ ಈಶ್ವರಣ್ಣ ಇಲ್ಲಿ ಹೇಳಿ. ಫ್ರಂಟ್ ಟೈರ್ ಸಿಕ್ಕಿದೆ 2 ಸೈಡ್, ಆಕ್ಸಿಲ್ ಉಂಟು, ಮತ್ತೆಲ್ಲ ಮಣ್ಣಾಡಿಲ್ ಉಂಟು. ಕಟ್ಟಿಟ್ಟಿದ್ದೇವೆ. ಈಗ ಕಟ್ಟಿದ್ರಾ? ಓಕೆ.
ಅದೇನು ಗೊತ್ತಾ, ಒಂದು ಸೈಡ್ ಟೈರ್ ಉಂಟು, ಅಡಿವಾಗ ಒಂದು ಟೈರ್ ಇದುಂಟಲ್ಲ ರಾಡ್ ಫುಲ್ಲು, ಆ ಸೈಡ್ ಟೈರ್ ಉಂಟು, ಕಂಡ ಟೈರ್ ಉಂಟು, ಒಳ್ಳೆ ಟೈರ್. പിന്നെ ಎಲ್ಲ ಮಣ್ಣಲ್ಲಿ ಉಂಟು, ಬಲ್ ಟೈರ್ ಉಂಟು. ಅದಿಪ್ಪ ಆ ಸೈಡ್ ನೋಡ್ಕೊಂಡು ಬೇರೆ ಬೇರೆ ಗಾಡಿಯಲ್ಲೇ, ಬೇರೆ ವണ്ടിಯಲ್ಲೇ ಹೌದು ಹೌದು ಕರೆ. ಇದೀಗ ಈಶ್ವರ್ ಮಲ್ಪೆ ಅವರು ಮತ್ತೆ ಇನ್ನೊಂದು ಬಾರಿ ಲಾರಿ ಏನಿದೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ಒಂದು ಡಬಲ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಸೊ ಇದೀಗ ಮತ್ತೆ ನೀರಿನೊಳಗಡೆ ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ ಲಾರಿಯ ಒಂದು ಚಕ್ರಗಳು ಪತ್ತೆ ಆಗಿದೆ ಆ್ಯಂಡ್ ದೆನ್ ಲಾರಿ ಉಲ್ಟಾ ಆಗಿದೆ ಅಂತ. ಸೊ ಅದನ್ನು ಸಹ ಇನ್ನೊಂದು ಬಾರಿ ನೋಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಕೊನೆಗೂ ಇವತ್ತಿಗೆ 60ರಿಂದ 65ನೇ ದಿನ ಈ ಒಂದು ದುರಂತ ನಡೆದು. ಸೊ ಒಂದು ರೀತಿಯಲ್ಲಿ ಇವತ್ತಿಗೆ ಒಂದು ಸಕ್ಸಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು.